ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಈಸ್ ದೇರ್ ಎನಿ ಸೈಡ್ ಎಫೆಕ್ಟ್ಸ್ ಫಾರ್ ಡೆಪೋ ಇಂಜೆಕ್ಷನ್. ಸೊ ಡೆಪೋ ಇಂಜೆಕ್ಷನ್ನ ಸೈಡ್ ಎಫೆಕ್ಟ್ಸ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಡೆಪೋ ಇಂಜೆಕ್ಷನ್ ಅಂದರೆ ಏನು ಅಂತ ಬ್ರೀಫಾಗಿ ತಿಳ್ಕೊಳ್ಳೋಣ. ಸೊ ಡೆಪೋ ಇಂಜೆಕ್ಷನ್ ಅಂತಂತಂದರೆ ಬರ್ತ್ ಕಂಟ್ರೋಲ್ ಶಾಟ್ ಆರ್ ಕಾಂಟ್ರಾಸೆಪ್ಟಿವ್ ಇಂಜೆಕ್ಷನ್, ಅಂದರೆ ಪ್ರೆಗ್ನೆಂಟ್ ಆಗದೇ ಇರೋ ಹಾಗೆ ತಗೊಳ್ಳೋ ಅಂತಹ ಇಂಜೆಕ್ಷನ್ನೇ ಕಾಂಟ್ರಾಸೆಪ್ಟಿವ್ ಇಂಜೆಕ್ಷನ್, ಅದೇ ಡೆಪೋ ಇಂಜೆಕ್ಷನ್. ಓಕೆ, ಸೊ ಡೆಪೋ ಇಂಜೆಕ್ಷನ್ ಏನು ಅಂತಂತಂದರೆ ಪ್ರೊಜೆಸ್ಟ್ರಾನ್ ಓನ್ಲಿ ಮೆಡಿಸಿನ್ ಇದು. ಓಕೆ, ಕೆಲವೊಂದಿಷ್ಟು ಬರ್ತ್ ಕಂಟ್ರೋಲ್ ಪಿಲ್ಸಲ್ಲಿ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಕಾಂಬಿನೇಷನ್ಸ್ ಇರುತ್ತೆ. ಸುಮಾರಷ್ಟು ಜನಕ್ಕೆ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಕಾಂಬಿನೇಷನ್ ಇರೋದ್ರಿಂದ ತುಂಬ ತೊಂದರೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಯಾರಿಗೆಲ್ಲ ಬರೀ ಪ್ರೊಜೆಸ್ಟ್ರಾನ್ ಓನ್ಲಿ ಕಾಂಟ್ರಾಸೆಪ್ಟಿವ್ ಪಿಲ್ಸ್ನ ತೊಗೋಬೇಕು ಅನ್ನೋದಿರುತ್ತೆ ಅಂಥವ್ರು, ಆ್ಯಂಡ್ ಡೈಲಿ ಬೇಸಿಸ್ ಮೇಲೆ ನಾನು ಪಿಲ್ಸ್ ತೊಗೊಳೋದಕ್ಕೆ ಆಗೋದಿಲ್ಲ, ಬಟ್ ಪ್ರೆಗ್ನೆಂಟ್ ಆಗದೇ ಇರೋ ಹಾಗೆ ಶಾರ್ಟ್ ಡ್ಯೂರೇಷನ್ವರೆಗೂ ಪ್ರೊಟೆಕ್ಟ್ ಮಾಡೋ ಅಂಥದ್ದು ಯಾವುದಾದ್ರೂ ಮೆಥಡ್ ಇದೆನಾ ಅಂತಂದರೆ ಅದು ಡೆಪೋ ಇಂಜೆಕ್ಷನ್. ಓಕೆ, ಸೊ 3 ಮಂತ್ಸ್ವರೆಗೂ ನೀವು ಕನ್ಸೀವ್ ಆಗದೇ ಇರೋ ಹಾಗೆ ಈ ಡೆಪೋ ಇಂಜೆಕ್ಷನ್ ತಡೆಯುತ್ತೆ. ಸೊ 12 ವೀಕ್ಸಿಗೆ ಎಕ್ಸಾಕ್ಟಾಗಿ ನೀವು ಹೋಗಿ ಈ ಡೆಪೋ ಇಂಜೆಕ್ಷನ್ನ ತೊಗೋಬೇಕು. ಓಕೆ, ಆ್ಯಂಡ್ ಈ ಡೆಪೋ ಇಂಜೆಕ್ಷನ್ನ ಯೂಶ್ವಲಿ ಬಟಾಕ್ಸಿಗೆ ಕೊಡ್ತಾರೆ, ಅಂದರೆ ಹಿಪ್ಸಿಗೆ ಕೊಡ್ತಾರೆ, ಆ್ಯಂಡ್ ಇಲ್ಲಿ ಮಸಲ್ಸಿಗೆ ಕೊಡ್ತಾರೆ. ಓಕೆ, ಆ್ಯಂಡ್ ಇದರದ್ದು ಕಾಸ್ಟು ಅರೌಂಡ್ 300 ರುಪೀಸ್ವರೆಗೂ ಆಗುತ್ತೆ. ಆ್ಯಂಡ್ ಮೋಸ್ಟ್ ಕಾಮನ್ ಡೆಪೋ ಇಂಜೆಕ್ಷನ್ಸ್ ಯಾವುದು ಅಂತಂತಂದರೆ ಡೆಪೋ ಪ್ರೊವೆರಾ ಅನ್ನೋದು ಒಂದು, ಆ್ಯಂಡ್ ಇನ್ನೊಂದು ಅಂತರ ಇಂಜೆಕ್ಷನ್ ಅನ್ನೋದು ಒಂದು. ಎರಡೂ ಬ್ರ್ಯಾಂಡ್ ನೇಮು. ಸೊ ಇವೆರಡರಲ್ಲೂ ಕೂಡ ಯೂಸ್ ಮಾಡೋದು ಸೇಮ್ ಕಂಪೌಂಡ್, ದಟ್ ಇಸ್ ಮೆಡ್ರಾಕ್ಸಿ ಪ್ರೊಜೆಸ್ಟ್ರಾನ್ ಎಸಿಟೇಟ್ ಅನ್ನೋ ಸೇಮ್ ಕಂಪೌಂಡ್ನ ಯೂಸ್ ಮಾಡ್ತಾರೆ ಎರಡು ಮೆಡಿಸಿನಲ್ಲಿ. ಸೊ ಎರಡು ಮೆಡಿಸಿನ್ ಆಲ್ಮೋಸ್ಟ್ ಸೇಮ್. ಓಕೆ, ಸೊ ಇದಿಷ್ಟು ಡೆಪೋ ಇಂಜೆಕ್ಷನ್ ಬಗ್ಗೆ. ಸೊ ನೆಕ್ಸ್ಟು ಡೆಪೋ ಇಂಜೆಕ್ಷನಿಂದ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಇದು ಮೋಸ್ಟ್ ಯೂಸ್ಫುಲ್ಲೇ ಹೌದು, ಆದರೆ ಬೇರೆ ಎಲ್ಲ ಮೆಡಿಸಿನಿಗೆ ಇರೋ ಹಾಗೆ ಈ ಮೆಡಿಸಿನಿಗೂ ಕೂಡ ಕೆಲವೊಂದಿಷ್ಟು ಸೈಡ್ ಎಫೆಕ್ಟ್ಸ್ ಇದೆ. ಸೊ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಇದೆ ಅನ್ನೋದನ್ನು ತಿಳ್ಕೊತಾ ಹೋಗೋಣ. ಆ್ಯಂಡ್ ಅದಕ್ಕಿಂತ ಮುಂಚೆ ನನ್ನ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ನಿಸ್ತು ಅಂತಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಈ ವಿಡಿಯೋನ ಹೈಪ್ ಕೂಡ ಮಾಡಿ. ಸೊ ಇದರಿಂದ ಸುಮಾರಷ್ಟು ಜನಕ್ಕೆ ಯಾರಿಗೆಲ್ಲ ಬೇಕಾಗಿದೆ ಅಂಥವ್ರಿಗೆಲ್ಲ ಹೋಗಿ ಮುಟ್ಟುತ್ತೆ ಈ ವಿಡಿಯೋ. ಓಕೆ, ಮತ್ತೆ ತಡ ನೋಡೋಣ ಬನ್ನಿ. ಬಟ್ ಡೆಪೋ ಇಂಜೆಕ್ಷನ್ ಹೇಗೆ ಪ್ರಿವೆಂಟ್ ಮಾಡುತ್ತೆ, ಕನ್ಸೀವ್ ಆಗೋದನ್ನು ಹೇಗೆ ತಡೆಯುತ್ತೆ, ಪ್ರೆಗ್ನೆಂಟ್ ಆಗೋದನ್ನು ಹೇಗೆ ತಡೆಯುತ್ತೆ ಅಂತಂದರೆ ಓವ್ಯುಲೇಷನ್ ಆಗೋದನ್ನು ಸ್ಟಾಪ್ ಮಾಡುತ್ತೆ, ಆ್ಯಂಡ್ ಸರ್ವೈಕಲ್ ಮ್ಯೂಕಸ್ನ ಥಿಕ್ ಮಾಡುತ್ತೆ. ಸೊ ಸರ್ವೈಕಲ್ ಮ್ಯೂಕಸ್ಸು ಥಿಕ್ ಆಯಿತು ಅಂದರೆ ತುಂಬ ಗಟ್ಟಿ ಆಯಿತು ಅಂತಂತಂದವಾಗ ಸ್ಪರ್ಮ್ ಸ್ವಿಮ್ ಮಾಡಿಕೊಂಡು ಪಾಸ್ ಆಗೋದಕ್ಕೆ ಆಗೋದಿಲ್ಲ. ಓಕೆ, ಸೊ ಸ್ಪರ್ಮ್ ಕ್ರಾಸ್ ಮಾಡಿ ಹೋಗದೇ ಇದ್ಮೇಲೆ ಹೇಗೆ ಕನ್ಸೀವ್ ಆಗೋದಕ್ಕೆ ಸಾಧ್ಯ, ಆ್ಯಂಡ್ ಓವ್ಯುಲೇಷನ್ ಆಗದೇ ಇರೋ ಹಾಗೆ ಕೂಡ ತಡೆಯುತ್ತೆ. ಇನ್ ಕೇಸ್ ಸರ್ವೈಕಲ್ ಮ್ಯೂಕಸ್ಸಲ್ಲಿ ಪಾಸ್ ಆಗಿ ಯಾವುದಾದ್ರೂ ಒಂದು ಸ್ಪರ್ಮ್ ಹೊರಗಡೆ ಬಂತು ಅಂತಂತಂದ್ರೂ ಕನ್ಸೀವ್ ಆಗಿಬಿಡ್ಬೋದು. ಓಕೆ, ಸೊ ಎರಡು ಕೆಲಸನ ಒಟ್ಟೊಟ್ಟಿಗೆ ಮಾಡುತ್ತೆ. ಓವ್ಯುಲೇಷನ್ ಆಗದೇ ಇರೋ ಹಾಗೆ ಕೂಡ ತಡೆಯುತ್ತೆ, ಆ್ಯಂಡ್ ಸರ್ವೈಕಲ್ ಮ್ಯೂಕಸ್ ಗಟ್ಟಿನೂ ಕೂಡ ಮಾಡುತ್ತೆ. ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಕನ್ಸೀವ್ ಆಗೋದಿಲ್ಲ ಯಾವಾಗ ಡೆಪೋ ಇಂಜೆಕ್ಷನ್ ತೊಗೊತಿರ್ತಾರೆ ಆವಾಗ. ಸೊ ಸಪೋಸ್ ನಮಗೇನಾದರೂ ಕನ್ಸೀವ್ ಆಗಬೇಕು ಅಂತಂತಂದರೆ ಹೇಗೆ ಅಂತಂತಂದರೆ ಈ ಡೆಪೋ ಇಂಜೆಕ್ಷನ್ನ ತೊಗೊಳೋದನ್ನು ಸ್ಟಾಪ್ ಮಾಡಿದ 6ರಿಂದ 12 ತಿಂಗಳಲ್ಲಿ ಫರ್ಟಿಲಿಟಿ ರಿಟರ್ನ್ ಆಗುತ್ತೆ. ಅಂತಂದರೆ 6ರಿಂದ 12 ತಿಂಗಳಲ್ಲಿ ನೀವು ತಿರ್ಗಾ ಕನ್ಸೀವ್ ಆಗಬಹುದು. ಓಕೆ, ನಿಮ್ಮ ಫರ್ಟಿಲಿಟಿನ ಪರ್ಮನೆಂಟಾಗಿ ಯಾವುದೇ ಕಾರಣಕ್ಕೂ ಡೆಪೋ ಇಂಜೆಕ್ಷನ್ನು ಅಫೆಕ್ಟ್ ಮಾಡೋದಿಲ್ಲ. ಆ್ಯಂಡ್ ಈ ಡೆಪೋ ಇಂಜೆಕ್ಷನ್ನು ನಿಮ್ಮನ್ನು STIಯಿಂದ ಪ್ರೊಟೆಕ್ಟ್ ಮಾಡೋದಿಲ್ಲ, ಅಂದರೆ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ನಿಂದ ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದಿಲ್ಲ. ಸೊ ಅದಕ್ಕೆ ಪ್ರೊಟೆಕ್ಷನ್ ಅಂತ ಖಂಡಿತವಾಗ್ಲೂ ತಿಳ್ಕೊಳಕ್ಕೆ ಹೋಗಬೇಡಿ. ಇದು ಒಂದು ಬರೀ ಕಾಂಟ್ರಾಸೆಪ್ಟಿವ್ ಮೆಥಡ್, ಅಂತಂದರೆ ಮಗು ಆಗದೇ ಇರೋ ಹಾಗೆ ತಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ, ಅಂದರೆ ಓವ್ಯುಲೇಷನ್ನ ಸ್ಟಾಪ್ ಮಾಡುತ್ತೆ ಆ್ಯಂಡ್ ಸರ್ವೈಕಲ್ ಮ್ಯೂಕಸ್ನ ಥಿಕ್ ಮಾಡುತ್ತೆ ಅಷ್ಟೇ. ಅದರ್ ದನ್ ದಟ್ ಏನೂ ಮಾಡೋದಿಲ್ಲ ಇದು. ಸೊ ಸೈಡ್ ಎಫೆಕ್ಟ್ಸ್ ಏನೇನಾಗುತ್ತೆ, ಡೆಪೋ ಇಂಜೆಕ್ಷನ್ನ ಸೈಡ್ ಎಫೆಕ್ಟ್ಸ್ ಏನೇನು? ಸೈಡ್ ಎಫೆಕ್ಟ್ಸಲ್ಲಿ ಫಸ್ಟ್ ತಿಂಗು ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಯಾಕಂತಂದರೆ ಪ್ರೊಜೆಸ್ಟ್ರಾನ್ ನಮ್ಮ ದೇಹದಲ್ಲೇ ಪ್ರೊಜೆಸ್ಟ್ರಾನ್ ತಯಾರಾದ್ರೂ ಕೂಡ ಎಕ್ಸ್ಟರ್ನಲ್ ಪ್ರೊಡ್ಯೂಸ್ ಮಾಡಿರೋಂಥ ಪ್ರೊಜೆಸ್ಟ್ರಾನ್ನ ನಿಮ್ಮ ದೇಹಕ್ಕೆ ಕೊಡ್ತಾ ಇರೋದು. ಓಕೆ, ಸೊ ಇದರಿಂದ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಇದರಿಂದ ಇರ್ರೆಗ್ಯುಲರ್ ಪೀರಿಯಡ್ಸ್ ಕೂಡ ಆಗಬಹುದು, ಆ್ಯಂಡ್ ಸ್ಪಾಟಿಂಗ್ ಆಗಬಹುದು. ಕೆಲವೊಂದಿಷ್ಟು ಜನಕ್ಕೆ ಲೈಟ್ ಪೀರಿಯಡ್ಸ್ ಆಗ್ಬೋದು, ಕೆಲವೊಂದಿಷ್ಟು ಜನಕ್ಕೆ ಹೆವಿ ಪೀರಿಯಡ್ಸ್ ಆಗ್ಬೋದು. ಓಕೆ, ಆ್ಯಂಡ್ ಆಫ್ಟರ್ ಫ್ಯೂ ಇಂಜೆಕ್ಷನ್ಸ್, ಅಂದರೆ 3 ಮಂತ್ಸಿಗೆ ಒಂದ್ಸತಿ ಇಂಜೆಕ್ಷನ್ ತೊಗೋಬೇಕಲ್ವ. ಸೊ ಫ್ಯೂ ಶಾರ್ಟ್ಸ್ ತೊಗೊಂಡಾದಮೇಲೆ ಅಟ್ಲೀಸ್ಟ್ ಒಂದು 4-5 ಶಾರ್ಟ್ಸ್ ಆದಮೇಲೆ ಏನಾಗುತ್ತೆ, ಕಂಪ್ಲೀಟಾಗಿ ಪೀರಿಯಡ್ಸು ಸ್ಟಾಪ್ ಆಗುತ್ತೆ. ಓಕೆ, ಇದೇ ಥರ ಮಿರೆನಾದಲ್ಲೂ ಆಗ್ಬೋದು. ಇನಿಷಿಯಲಿ ಸ್ವಲ್ಪ ಸ್ಪಾಟಿಂಗ್ ಆಗುತ್ತೆ. ಆ್ಯಂಡ್ ಮೊನ್ನೆ ಯಾರೋ ಒಬ್ಬರು ಕಾಮೆಂಟ್ ಮಾಡಿದರು,
ಮಿರೆನಾ ನನ್ನ ವೀಡಿಯೋಗೆ ಕಾಮೆಂಟ್ ಮಾಡಿದರು. ಮಿರೆನಾ ನಾನು ಹಾಕಿಸ್ಕೊಂಡಿದ್ದೀನಿ, ನಿಮಗೂ ಕೇಳಿದೆ ಏನಾಗುತ್ತೆ, ಬ್ಲೀಡಿಂಗ್ ಡಿಸಾರ್ಡರ್ಸ್ ಸ್ಟಾಪ್ ಆಗುತ್ತಾ, ಸಾಲ್ವ್ ಆಗುತ್ತಾ ಅಂತ ಕೇಳಿದ್ರು. ನಾನು ಹೌದು ಅಂತ ಹೇಳಿದೆ. ಯಾಕಂತಂದರೆ ನನ್ನ ಎಕ್ಸ್ಪೀರಿಯೆನ್ಸು, ನನಗೆ ಬ್ಲೀಡಿಂಗ್ ಕಂಪ್ಲೀಟಾಗಿ ಸ್ಟಾಪ್ ಆಗೋಗಿದೆ. ಓಕೆ, ನನಗೆ ಬ್ಲೀಡಿಂಗೇ ಆಗೋದಿಲ್ಲ. ಯಾವಾಗಾದರೂ ಒಂದೊಂದು ಸತಿ ಒಕೇಶ್ನಲಿ ಸ್ಪಾಟಿಂಗ್ ಆಗುತ್ತೆ, ಬಿಟ್ಟರೆ ನನಗೆ ಬ್ಲೀಡಿಂಗ್ ಆಗೇ ಇಲ್ಲ. ನನಗೀಗ ಆಲ್ಮೋಸ್ಟ್ ಎಷ್ಟು 2 ಇಯರ್ಸ್ ಮೇಲಾಯಿತು. ಓಕೆ, ಆ್ಯಂಡ್ ನನಗದು ಸೆಟ್ ಆಗಿದೆ. ಓಕೆ, ನನ್ನ ಆ ಮಿರೆನಾ ವೀಡಿಯೋನಲ್ಲೂ ಕೂಡ ಅದನ್ನು ಹೇಳಿದ್ದೀನಿ. ಯಾರಿಗೆಲ್ಲ ಬಾಡಿಗೆ ಸೆಟ್ ಆಗಬೇಕು ಮಿರೆನಾ, ನನಗೆ ಡಾಕ್ಟರ್ ಮುಂಚೆನೇ ಹೇಳಿದರು, ನಿಮ್ಮ ಬಾಡಿ ಅದನ್ನು ಅಡಾಪ್ಟ್ ಮಾಡ್ಕೋಬೇಕು. ಅಡಾಪ್ಟ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಅದರಿಂದ ಸೊಲ್ಯೂಷನ್ ಸಿಗುತ್ತೆ. ಅದರ್ವೈಸ್ ನಿಮ್ಮ ಬಾಡಿ ಅದನ್ನು ರಿಜೆಕ್ಟ್ ಮಾಡಿತ್ತು ಅಂತಂತಂದರೆ ವಿ ಕಾಂಟ್ ಹೆಲ್ಪ್. ಅದನ್ನು ಮತ್ತೆ ನಿಮಗೆ ಮಿರೆನಾ ಹಾಕೋದಕ್ಕಾಗೋದಿಲ್ಲ, ನಿಮಗೆ ಯೂಸ್ಫುಲ್ ಇಲ್ಲ ಅನ್ನೋದಾಗುತ್ತೆ. ಸೊ ನಿಮಗೆ ಅಲ್ಟರ್ನೇಟಿವ್ ಮೆಥಡ್ಸ್ನ ಯೂಸ್ ಮಾಡಬೇಕಾಗತ್ತೆ ಅಂತಂತ ಹೇಳಿದರು. ಥ್ಯಾಂಕ್ಫುಲಿ ನನಗೆ ನನ್ನ ದೇಹ ಮಿರೆನಾನ ಅಡಾಪ್ಟ್ ಮಾಡ್ಕೊತು. ಓಕೆ, ಸೊ ನಾನು ಇದನ್ನು ಎಲ್ಲರಿಗೂ ಹೇಳ್ತೀನಿ, ನಿಮ್ಮ ದೇಹ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋ ಆಧಾರದ ಮೇಲೆ ಕೊಟ್ಟಿರೋ ಟ್ರೀಟ್ಮೆಂಟು ವರ್ಕ್ ಆಗಬಹುದು, ಆಗದೇ ಇರಬಹುದು. ಎಲ್ಲರಿಗೂ ಸೇಮ್ ಅಲ್ಲ. ಓಕೆ, ಸೊ ಅವರಿಗೆ ಪಾಪ ಸಾಲ್ವ್ ಆಗಿಲ್ಲ, ಬ್ಲೀಡಿಂಗ್ ಏನು ಪ್ರಾಬ್ಲಮ್ ಇದ್ದಕ್ಕೋಸ್ಕರ ಅವರು ಮಿರೆನಾ ಹಾಕಿಸ್ಕೊಂಡಿದ್ದು, ಬಟ್ ಅದು ಅವರಿಗೆ ಸಾಲ್ವ್ ಆಗಿಲ್ಲ. ಓಕೆ, ಸೊ ಐ ಹೋಪ್ ಅವ್ರಿಗೆ ಬೇರೆ ಯಾವುದಾದ್ರೂ ಆಲ್ಟರ್ನೇಟಿವ್ ವೇಯಿಂದ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಓಕೆ, ಆ್ಯಂಡ್ ಮಿರೆನಾ ಹಾಕಿಸ್ಕೊಂಡವಾಗ್ಲೂ ಕೂಡ ಇನಿಷಿಯಲ್ ಫ್ಯೂ ಮಂತ್ಸ್ ನನಗೆ ಮೆಡಿಸಿನ್ ಕೊಟ್ಟಿದ್ದರು. ಆ್ಯಸ್ ನನಗೆ PCOD ಇದ್ದಿದ್ದರಿಂದ ನಿನಗೆ ಬ್ಲೀಡಿಂಗು ಜಾಸ್ತಿ ಆಗಬಹುದು ಅಂತಲೇ ಒಂದು 3-4 ಮಂತ್ಸ್ವರೆಗೂ ನನಗೆ ಮೆಡಿಸಿನ್ ಕೊಟ್ಟಿದ್ದರು ಟು ಕಂಟ್ರೋಲ್ ಬ್ಲೀಡಿಂಗ್. ಓಕೆ, ಆದ ಮೇಲಿಂದ ನನಗೆ ಬ್ಲೀಡಿಂಗಿಂದ ಪ್ರಾಬ್ಲಮ್ ಆಗಲಿ, ಹೆವಿ ಬ್ಲೀಡಿಂಗ್ ಆಗಲಿ ಆಗೇ ಇಲ್ಲ. ಓಕೆ, ಇದುವರೆಗೂ ಬರೀ ಒಂದು ಸ್ವಲ್ಪ ಸ್ಪಾಟಿಂಗೇ ಆಗೋದು, ಒಕೇಶ್ನಲಿ ಸ್ಪಾಟಿಂಗ್ ಆಗುತ್ತೆ. ಅದನ್ನು ಬಿಟ್ಟರೆ ಪ್ಯಾಡ್ ಯೂಸ್ ಮಾಡೋಷ್ಟು ಅವಶ್ಯಕತೆಯೇ ಇಲ್ಲ. ಓಕೆ, ಸೊ ಇದೇ ಥರ ಈ ಡೆಪೋ ಇಂಜೆಕ್ಷನ್ಸ್ನ ನೀವು ಫ್ಯೂ ಶಾಟ್ಸ್ ತೊಗೊಂಡವಾಗ ಇದೇ ಥರ ಆಗುವಂತಹ ಸಾಧ್ಯತೆ ಇರುತ್ತೆ. ಓಕೆ, ಅದೇ ಸೈಡ್ ಎಫೆಕ್ಟ್ ಅಂತ ಕನ್ಸಿಡರ್ ಮಾಡಿದ್ರೆ, ಬಟ್ ಇನ್ ಒನ್ ವೇ ಇಟ್ ಇಸ್ ಗುಡ್. ಓಕೆ, ನಿಮ್ಗೆ ಆಗ್ತಾಯಿಲ್ಲ, ಬ್ಲೀಡಿಂಗ್ ಆಗ್ತಾಯಿಲ್ಲ ಅಂತಂತಂದರೆ ನೀವು ಫ್ರೀಯಾಗಿ ಇರ್ರೆಸ್ಪೆಕ್ಟಿವ್ ಆಫ್ ಪೀರಿಯಡ್, ಡೇಟ್ ಯಾವಾಗ ಬರುತ್ತೆ, ಬ್ಲೀಡಿಂಗ್ ಎಷ್ಟಾಗುತ್ತೆ, ವೀಕ್ನೆಸ್ಸು, ಬ್ಲಡ್ ಲಾಸ್, ಅದು ಯಾವ ಚಿಂತನೆ ಇಲ್ದಿರ ಆರಾಮಾಗಿ ಫ್ರೀ ಬರ್ಡ್ ಥರ ಆರಾಮಾಗಿ ಇರ್ಬೋದು ಅಂತ ನನ್ನ ಫೀಲಿಂಗು. ಬಟ್ ಒಬ್ಬೊಬ್ಬರದ್ದು ಒಪಿನಿಯನ್ ಒಂದೊಂದು ಥರ ಇರುತ್ತೆ. ಓಕೆ, ಸೊ ಇದನ್ನು ಸೈಡ್ ಎಫೆಕ್ಟ್ ಅಂತ ಕನ್ಸಿಡರ್ ಮಾಡಿದ್ರೆ ಸೈಡ್ ಎಫೆಕ್ಟ್ ಅದು. ನೆಕ್ಸ್ಟ್ ಸೈಡ್ ಎಫೆಕ್ಟು ವೆಯ್ಟ್ ಗೇನ್ ಆ್ಯಂಡ್ ಇನ್ಕ್ರೀಸ್ಡ್ ಅಪೆಟೈಟ್. ಓಕೆ, ಅಂದರೆ ಚೆನ್ನಾಗಿ ತಿಂತೀವಿ ಆ್ಯಂಡ್ ಬೇಡ ಅಂತ ಅನಿಸೋದಿಲ್ಲ, ಇನ್ನೂ ತಿನ್ನಬೇಕು ಅಂತಲೇ ಅನಿಸುತ್ತೆ ಹೊರತು ಅಯ್ಯೋ ಬೇಡ ಫುಲ್ ಅಂತಂತ ಹೇಳಿ ಅನಿಸೋದೇ ಇಲ್ಲ. ಮಿರೆನಾದು ಕೂಡ ಇದು ಸೈಡ್ ಎಫೆಕ್ಟ್ ಅಂತಲೇ ಹೇಳಬೇಕು ಏನು, ಐ ಡೋಂಟ್ ನೋ. ಐ ಫೀಲ್ ಈಟಿಂಗ್. ಓಕೆ, ಮುಂಚೆನೂ ಏನು ತಿಂತಿರಲಿಲ್ಲ ಅಂತೇನಿಲ್ಲ, ಮುಂಚೆನೂ ಚೆನ್ನಾಗೇ ತಿಂತಾಯಿದ್ದೆ, ಈಗಲೂ ಕೂಡ ಚೆನ್ನಾಗೇ ತಿಂತೀನಿ. ಸೊ ಅಂದರೆ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಂಡ್ ವೆಯ್ಟ್ ಗೇನು ಕೂಡ ಮೇ ಬಿ ಇಟ್ ಇಸ್ ಬಿಕಾಸ್ ಆಫ್ PCOD ಆರ್ ಹಾರ್ಮೋನ್ಸ್ ಆರ್ ಮಿರೆನಾ, ನನಗದನ್ನು ಯಾವುದರಿಂದ ಅಂತಂಥೇಳಿ ಹೇಳೋದಕ್ಕಾಗ್ತಾಯಿಲ್ಲ. ಆ್ಯಂಡ್ ಥೈರಾಯ್ಡ್ ಆಲ್ಸೋ. ಸೊ ಥೈರಾಯ್ಡಿಂದನೋ, ಮಿರೆನಾಯಿಂದನೋ, PCODಯಿಂದನೋ, ಬೇರೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದನೋ, ಐ ಡೋಂಟ್ ನೋ. ಬಟ್ ನನಗೆ ವೇಟ್ ಗೇನ್ ಆಯಿತು ಅಂತಂದರೆ ಒಂದು 100 ಗ್ರಾಮ್ಸೂ ನಾನು ಕಮ್ಮಿ ಮಾಡೋದಕ್ಕೆ ಎಷ್ಟು ಮಾಡಿದ್ರೂ ಕಮ್ಮಿ ಆಗೋದಿಲ್ಲ. ಓಕೆ, ಆಗ್ತಾಯಿಲ್ಲ. ನಾನು ಟ್ರೈ ಮಾಡ್ತಾಯಿದ್ದೀನಿ, ಬಟ್ ನನಗೆ ಆಗ್ತಾಯಿಲ್ಲ. ಆ್ಯಂಡ್ ಪ್ಯಾರ್ಲಲಿ ಇದೂ ಕೂಡ ಹಸಿವು, ತುಂಬಾ ಆಗ್ತಾನೇ ಇರುತ್ತೆ. ಅದನ್ನು ಹೇಗೆ ಇದನ್ನು ಮಾಡಬೇಕು ಅನ್ನೋದನ್ನು ಗೊತ್ತಾಗ್ತಾಯಿಲ್ಲ. ಓಕೆ, ಬಟ್ ಇದೂ ಕೂಡ ಒಂದು ಸೈಡ್ ಎಫೆಕ್ಟು, ವೇಟ್ ಗೇನ್ ಆಗೋದು ಆ್ಯಂಡ್ ಇನ್ಕ್ರೀಸ್ಡ್ ಅಪೆಟೈಟ್. ಆ್ಯಂಡ್ ಇನ್ನು ಕೆಲವೊಂದಿಷ್ಟು ಜನಕ್ಕೆ ವಾಟರ್ ರಿಟೆನ್ಷನ್ ಕೂಡ ಆಗುತ್ತೆ. ವಾಟರ್ ರಿಟೆನ್ಷನ್, ಬಾಡಿನಲ್ಲಿ ವಾಟರ್ ರಿಟೆನ್ಷನ್ ಆಯ್ತು ಅಂತಂದರೆ ಸುಮಾರಷ್ಟು ಜನಕ್ಕೆ ಬೇಗ ಗೊತ್ತಾಗುತ್ತೆ. ಕೈ ಕಾಲೆಲ್ಲ ದಪ್ಪ ದಪ್ಪ ಆಗುತ್ತೆ, ಫೇಸ್ ಎಲ್ಲ ದಪ್ಪ ದಪ್ಪ ಆಗುತ್ತೆ. ಓಕೆ, ಸೊ ಅದನ್ನು ನೋಡಿ ವಾಟರ್ ರಿಟೆನ್ಷನ್ ಆಗಿರಬಹುದು ಅಂತಂತ ಹೇಳಿ ಡಾಕ್ಟರ್ಸು ಡಿಸೈಡ್ ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ. ಓಕೆ, ಇದು ವಾಟರ್ ರಿಟೆನ್ಷನ್ ಆಗ್ಬೋದು, ವೆಯ್ಟ್ ಗೇನ್ ಆಗಬಹುದು ಆ್ಯಂಡ್ ಇನ್ಕ್ರೀಸ್ಡ್ ಅಪೆಟೈಟ್ ಇನ್ಕ್ರೀಸ್ ಆಗೋದೆಲ್ಲ ಏನು ಸೈಡ್ ಎಫೆಕ್ಟ್ ಅಲ್ಲ. ಬಟ್ ಆಬ್ವಿಯಸ್ಲಿ ಇಂಡೈರೆಕ್ಟ್ಲಿ ಹೇಗೆ ಅಂತಂತಂದರೆ, ನಮಗೆ ತುಂಬ ಹಸಿವಾಯಿತು ಅಂತಂತಂದರೆ ಇರ್ರೆಸ್ಪೆಕ್ಟಿವ್ ಆಫ್ ಹೆಲ್ದಿ ಆ್ಯಂಡ್ ಅನ್ಹೆಲ್ದಿ ವಿ ವಿಲ್ ಈಟ್ ಎವ್ರಿಥಿಂಗ್, ಆಯಿತಾ? ಅದು ಪ್ರಾಬ್ಲಮ್. ಮೂಡ್ ಸ್ವಿಂಗ್ಸ್, ಎಮೋಷ್ನಲಿ ವೀಕ್ ಆ್ಯಂಡ್ ಡಿಪ್ರೆಷನ್, ಇರಿಟೇಬಿಲಿಟಿ, ಇದೆಲ್ಲ ಆಗುವಂತಹ ಸಾಧ್ಯತೆ ಇರುತ್ತೆ ಸುಮಾರಷ್ಟು ಜನಕ್ಕೆ ಆನ್ ಡೆಪೋ ಇಂಜೆಕ್ಷನ್ಸ್. ನೆಕ್ಸ್ಟು ಹೆಡ್ಏಕ್, ಸಿವಿಯರ್ ಹೆಡ್ಏಕ್ ಆಗುತ್ತೆ ಆ್ಯಂಡ್ ಬ್ರೆಸ್ಟ್ ಟೆಂಡರ್ನೆಸ್, ಆ್ಯಕ್ನೆ, ಸ್ಕಿನ್ ಚೇಂಜಸ್ ಆ್ಯಂಡ್ ಡಿಕ್ರೀಸ್ಡ್ ಸೆಕ್ಸ್ ಡ್ರೈವ್. ಓಕೆ, ಸೊ ಆ್ಯಕ್ನೆ ಕೂಡ ತುಂಬ ಜಾಸ್ತಿ ಆಗುತ್ತೆ ಕೆಲವೊಂದಿಷ್ಟು ಜನಕ್ಕೆ.
ಇದೆಲ್ಲ ಕನೆಕ್ಟೆಡ್ ಇರುತ್ತೆ. ಫೀಲಿಂಗ್ ಲೋ ಆಗಿರ್ಬೋದು, ಡಿಪ್ರೆಸ್ಡ್ ಆಗಿರ್ಬೋದು, ಆ್ಯಕ್ನೆ ಆಗಿರಬಹುದು, ಮೂಡ್ ಸ್ವಿಂಗ್ಸ್ ಆಗಿರಬಹುದು. ಇದೆಲ್ಲ ಮೋಸ್ಟ್ ಕಾಮನ್ಲಿ ಸೀನ್ ಸೈಡ್ ಎಫೆಕ್ಟ್ಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಹೇರ್ ಲಾಸ್, ಫಟೀಗ್, ನಾಶಿಯಾ, ಬ್ಲೋಟಿಂಗ್. ಓಕೆ, ಇದು ಕೂಡ ಸುಮಾರಷ್ಟು ಜನಕ್ಕಾಗುತ್ತೆ. ಇದೆಲ್ಲ ಹೇರ್ ಲಾಸ್ ಎಲ್ಲ ನನಗೂ ಸಿವಿಯರಾಗಿ ಆಗ್ತಾಯಿದೆ. ಆ್ಯಂಡ್ ನನಗೆ ಫೆರಿಟಿನ್ ಲೋ ಇರೋದ್ರಿಂದ ನನಗೆ ಹೇರ್ ಲಾಸ್ ತುಂಬ ಆಗ್ತಾಯಿರೋದು. ಬಟ್ ನನಗನ್ಸುತ್ತೆ ಮಿರೆನಾದಲ್ಲ, ಬಟ್ ಫೆರಿಟಿನ್ ತುಂಬ ಕಮ್ಮಿ ಇರೋದ್ರಿಂದ ನನಗೆ ಇದಾಗ್ತಾ ಇರೋದು, ಹೇರ್ ಲಾಸ್ ತುಂಬ ಆಗ್ತಾ ಇರೋದು ಅಂತಂತ ಅನಿಸುತ್ತೆ. ಬಟ್ ಡೆಪೋ ಇಂಜೆಕ್ಷನ್ ಯೂಸ್ ಮಾಡ್ತಾ ಇರೋ ಅಂಥವರಲ್ಲಿ ಹೇರ್ ಲಾಸ್ ಕೂಡ ಕಾಮನಾಗಿ ಆಗುತ್ತೆ, ನಾಶಿಯಾ ಆಗುತ್ತೆ ಆ್ಯಂಡ್ ಫಟೀಗ್ ಆಗುತ್ತೆ. ಸೊ ಇದೆಲ್ಲ ತುಂಬಾ ಕಾಮನ್ ಸೈಡ್ ಎಫೆಕ್ಟ್ಸ್. ಮೋಸ್ಟ್ ಸೀವಿಯರ್ ಅಂತಂತಂದರೆ ಡೆಪೋ ಇಂಜೆಕ್ಷನ್ನು ಯಾವಾಗ 2 ಇಯರ್ಸ್ಗಿಂತ ಜಾಸ್ತಿ ಯೂಸ್ ಮಾಡ್ತಾರೆ ಅಂಥವರಲ್ಲಿ ಬೋನ್ ಡೆನ್ಸಿಟಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆಫ್ಟರ್ ಸ್ಟಾಪಿಂಗ್ ಇಂಜೆಕ್ಷನ್, ನೀವು ಇಂಜೆಕ್ಷನ್ನ ಸ್ಟಾಪ್ ಮಾಡಿದ ಮೇಲೆ ವಾಪಸ್ ಬೋನ್ ಡೆನ್ಸಿಟಿ ಚೆನ್ನಾಗಾಗ್ಬೋದು. ಯಾವಾಗ ನೀವು ಕ್ಯಾಲ್ಶಿಯಮ್ ಆ್ಯಂಡ್ ವಿಟಮಿನ್ ಡಿ ರಿಚ್ ಫುಡ್ನ ತೊಗೊಂಡು ಬ್ಯಾಲೆನ್ಸಲ್ಲಿ ಇಟ್ಟಿರ್ತೀರ, ವಿಟಮಿನ್ ಡಿ ಲೆವೆಲ್ಸ್ ಎಲ್ಲ ನಾರ್ಮಲ್ ಇತ್ತು, ಕ್ಯಾಲ್ಶಿಯಮ್ ಎಲ್ಲ ಚೆನ್ನಾಗಿತ್ತು ಅಂತಂತಂದರೆ ಬೋನ್ ಡೆನ್ಸಿಟಿ ಚೆನ್ನಾಗಾಗುತ್ತಂತೆ. ಓಕೆ, ಇಷ್ಟೊತ್ತವರೆಗೂ ಹೇಳಿದ್ದೆಲ್ಲ ತುಂಬ ಕಾಮನ್ನಾಗಿ ಆಗುವಂತಹ ಸೈಡ್ ಎಫೆಕ್ಟ್ಸು. ಬಟ್ ರೇರ್ ಸೈಡ್ ಎಫೆಕ್ಟ್ಸ್, ಎಲ್ಲೋ ಒಬ್ರಿಗೆ ಆಗುವಂತಹ ಸೈಡ್ ಎಫೆಕ್ಟ್ಸಲ್ಲಿ ಸಿವಿಯರ್ ಡಿಪ್ರೆಷನ್, ಚೆಸ್ಟ್ ಪೇಯ್ನ್ ಅಂದರೆ ಎದೆ ನೋವು, ಶಾರ್ಟ್ನೆಸ್ ಆಫ್ ಬ್ರೆತ್, ಉಸಿರಾಡೋಕ್ಕೆ ತೊಂದರೆ ಆಗುವಂಥದ್ದು, ಲೆಗ್ ಸ್ವೆಲ್ಲಿಂಗ್, ಆಯಿತಾ, ಕಾಲು ಊತ ಬರೋದು, ಸಿವಿಯರ್ ಪೇಯ್ನ್, ಕಾಲು ಊತ ಬರೋದು ಆ್ಯಂಡ್ ಸಿವಿಯರ್ ಪೇಯ್ನ್, ಇವೆರಡೂ ಬ್ಲಡ್ ಕ್ಲಾಟ್ ಆಗಿರೋ ಅಂತಹ ಇಂಡಿಕೇಶನ್ ಅಂತೆ. ಆ್ಯಂಡ್ ವಿಷನ್ ಚೇಂಜಸ್ ಆ್ಯಂಡ್ ಹೆಡ್ಏಕ್, ಸಿವಿಯರ್ ಹೆಡ್ಏಕ್. ಓಕೆ, ಇದಿಷ್ಟೂ ರೇರ್ ಸೈಡ್ ಎಫೆಕ್ಟ್, ತುಂಬ ಕಾಮನ್ ಏನಲ್ಲ, ಎಲ್ಲೋ ಒಬ್ಬರಿಗೆ ಆಗುವಂತಹ ಸೈಡ್ ಎಫೆಕ್ಟ್. ಬಟ್ ಇದರಲ್ಲೊಂದು ಗ್ಲಿಚ್ ಇದೆ. ಏನಂತಂತಂದರೆ ಡೆಪೋ ಇಂಜೆಕ್ಷನ್ ತೊಗೊಂಡಿದ್ದಾವಲ್ವಾ, ಸೊ ಇದು ಕಾಂಟ್ರಾಸೆಪ್ಟಿವ್. ಮತ್ತೇನು ಇವತ್ತು ಇಂಜೆಕ್ಷನ್ ತೊಗೊಂಬಂದಿದ್ದೀವಿ, ಸೊ ನಾಳೆಯಿಂದನೇ ನಾವು ಕೇರ್ ಫ್ರೀ ಆಗಿ ಇರಬಹುದು ಅಂತಂತಂದರೆ ಖಂಡಿತವಾಗ್ಲೂ ಇಲ್ಲ. ಇಂಜೆಕ್ಷನ್ ತೊಗೊಂಡ ಮೇಲೆ ಎಫೆಕ್ಟಿವ್ ಆಗಿ ಅದು ಕೆಲಸ ಮಾಡೋದು ಆಫ್ಟರ್ 7 ಡೇಸ್. ಓಕೆ, ನೀವು ಇವತ್ತು ತೊಗೊಂಡಿದ್ದೀರಾ ಅಂತಂತಂದರೆ ನೆಕ್ಸ್ಟ್ ವೀಕ್ವರೆಗೂ ಯು ಹ್ಯಾವ್ ಟು ವೆಯ್ಟ್. ಓಕೆ, ಅದರ್ವೈಸ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ 7 ಡೇಸ್ ನೀವು ಅಲ್ಟರ್ನೇಟಿವ್ ಪ್ರೊಟೆಕ್ಷನ್ ಮೆಥಡ್ನ ಯೂಸ್ ಮಾಡಬೇಕು ಟು ಅವಾಯ್ಡ್ ಪ್ರೆಗ್ನೆನ್ಸಿ. ಓಕೆ, ಯಾಕೆ ಅಂತಂತಂದರೆ ನಿಮ್ಮ ಡೆಪೋ ಇಂಜೆಕ್ಷನ್ನು ಕೆಲಸ ಮಾಡೋದೇ ಹಾಕಿಸಿದ 7 ಡೇಸ್ನ ನಂತರ, 7 ದಿನಗಳ ನಂತರನೇ ನಿಮ್ಮ ಇಂಜೆಕ್ಷನ್ನು ಕೆಲಸ ಮಾಡೋದು. ಓಕೆ, ಈಗ ನಾನು ಹೇಳಿರೋ ಎಲ್ಲ ಇನ್ಫಾರ್ಮೇಷನ್ನು ಡೆಪೋ ಪ್ರೊವೆರಾ ಆ್ಯಂಡ್ ಅಂತರ ಇಂಜೆಕ್ಷನ್ ಬಗ್ಗೆನೇ. ಓಕೆ, ಎರಡೂ ಡೆಪೋ ಇಂಜೆಕ್ಷನ್ಸೇ, ಕಾಂಟ್ರಾಸೆಪ್ಟಿವ್ ಇಂಜೆಕ್ಷನ್ಸೇ, ಎರಡರಲ್ಲೂ ಯೂಸ್ ಮಾಡೋ ಕಂಪೌಂಡ್ ಕೂಡ ಸೇಮ್. ಸೊ ಎರಡೂ ಒಂದೇ ಥರ ಕೆಲಸ ಮಾಡುತ್ತೆ. ಓಕೆ, ಈ ಅಂತರ ಇಂಜೆಕ್ಷನ್ ಬಗ್ಗೆ ಅಥವಾ ಡೆಪೋ ಇಂಜೆಕ್ಷನ್ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದು ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.